ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಹೊರಗಡೆ ಸ್ನೋ ಸ್ಟಾರ್ಮ್ ಬೇರೆ ಬರ್ತಾ ಇದೆ. ತುಂಬಾ ಚಳಿ ಬೇರೆ ಇದೆ. ಇದ್ರ ಜೊತೆಗೆ ಒಂದು ಪತ್ರೊಡೆ ಮತ್ತೆ ಚಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಾದ್ರೆ ಪತ್ರೊಡೆ ಮಾಡ್ಕೊಂಡು ತಿನ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಕೆಸುವಿನ ಎಲೆ, ಹಾಗೆ 1 ಕಪ್ ಅಕ್ಕಿ, ಕಡಲೆಬೇಳೆ ಒಂದು 1/2 ಕಪ್, ಒಣ ಮೆಣಸಿನಕಾಯಿ ಒಂದು 5 ರಿಂದ 6, ನಿಮ್ಗೆ ಖಾರ ಬೇಕಿದ್ರೆ ಜಾಸ್ತಿ ತಗೊಳ್ಬೋದು. ಹುಣಸೆ ಹಣ್ಣು ನಿಂಬೆ ಗಾತ್ರದಷ್ಟು, ಬೆಲ್ಲ 2 ರಿಂದ 3 ಸ್ಪೂನ್ ಆಗುವಷ್ಟು, ಹಾಗೆ ಚಿಟಿಕೆ ಸ್ವಲ್ಪ ಇಂಗು, ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು ನೀವು ತಗೊಳ್ಬೋದು. ಆನಂತರ ತೆಂಗಿನ ಎಣ್ಣೆ ನಿಮಗೆ ಬೇಕಾದಷ್ಟು, ಅಂದರೆ ಹುರಿಯಲು ಬೇಕಾದಷ್ಟು ತೆಂಗಿನ ಎಣ್ಣೆ ತಗೋಬೇಕು. ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ನಾನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಸ್ವಲ್ಪ ಇದಾಗ್ತಾ ಇದ್ದ ಹಾಗೆ ಅದಕ್ಕೆ ಎಲ್ಲ ಈ ಸಾಮಗ್ರಿಗಳು ಏನೆಲ್ಲ ಇಟ್ಟಿದ್ದೀನಿ ನಾನು, ಚೆನ್ನ ದಾಲ್ ಇರ್ಬೋದು, ಉಡದ್ ದಾಲ್ ಇದು ಅ ಅ ಅ ಚೆನ್ನ ಇರ್ಬೋದು, ಆಮೇಲೆ ಉದ್ದಿನ ಬೇಳೆ ಇರ್ಬೋದು, ಅದಕ್ಕೆ ಆ, ಮೆಣಸಿನಕಾಯಿ ಇರ್ಬೋದು, ಇದನ್ನೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಬೀಜ ಇದನ್ನೆಲ್ಲ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ ನಾನು. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸ್ಮೆಲ್ ಅಂದರೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರಬೇಕು. ಆ ಥರ ಸ್ವಲ್ಪ ಕಾಯನ್ನು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಈ ರೀತಿ ಆಗುತ್ತೆ ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ನೀವು ಇಟ್ಕೊಂಡಿರೋ ಅಕ್ಕಿ ಎಲ್ಲದನ್ನು ಹಾಕಿ ರುಬ್ಕೊಳ್ಳಿ. ಆಮೇಲೆ ಅದಕ್ಕೆ ಬೇಕಾಗುವಷ್ಟೇ ನೀರು ಹಾಕಿ, ತುಂಬ ತೆಳುವಾಗಿ ರುಬ್ಕೋಬೇಡಿ. ಯಾಕಂದರೆ ನೀವು ಎಲೆಗೆ ಹಚ್ಕೊಳ್ಬೇಕಾಗುತ್ತೆ ಅದನ್ನು. ನೀವು ಹೇಗೆ ಇಡ್ಲಿಗೆ ರುಬ್ಕೊಳ್ತೀರಲ್ಲ ಅಷ್ಟು ಗಟ್ಟಿ ಇದ್ದರೆ ಸಾಕು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಅದಕ್ಕೆ. ಅದನ್ನು ಚೆನ್ನಾಗಿ ರುಬ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಆನಂತರ ಎಲೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಒರೆಸ್ಕೊಳ್ಬೇಕು. ಒರೆಸಿ ಅದು ಸ್ವಲ್ಪ ಒಣಕೊಳ್ಬೇಕು. ಒಣಗಿ ಆದಮೇಲೆ ಅದನ್ನು ಚೆನ್ನಾಗಿ ಮೇಲ್ಗಡೆ ಈ ಥರ ದಂಟು ಥರ ಬರುತ್ತೆ ಅದಕ್ಕೆ. ನೋಡ್ಬೋದು ನೀವು ಚೆನ್ನಾಗಿ ಒರೆಸ್ಕೊಂಡು ಈ ಥರ ದಂಟು ಥರ ಬರುತ್ತೆ. ಇದನ್ನು ತೆಕ್ಕೊಳ್ಬೇಕು ನೀವು. ತೆಕ್ಕೊಂಡು ಇದನ್ನು ಬೇಕಾದ್ರೆ ನೀವು ಇದನ್ನ ಎಸಿಬೇಕಂತಿಲ್ಲ. ನೀವು ಅದನ್ನ ಸಾಸಿವೆ ಎಲ್ಲ ಮಾಡ್ಕೊಳ್ಬೋದು. ಈ ಥರ ದಂಟನ್ನು ತೆಕ್ಕೊಂಡು ಆಮೇಲೆ ಇದಕ್ಕೆ ಈ ರೀತಿ ಹಚ್ಕೊಳ್ಬೇಕು. ಹಚ್ಕೊಂಡು ನೀಟಾಗಿ ಹಚ್ಕೊಳ್ಬೇಕು. ಎಲ್ಲ ಮಸಾಲೆ ಎಲ್ಲ ಎಲೆಯ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕದು. ಆನಂತರ ಈ ಥರ ಮಡಿಸ್ಕೊಳ್ತಾ ಹೋಗಬೇಕು. ಮಡಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳೋ ಥರ ಹಾಗೆ ಹೀಗೆ ಹಾಕ್ಕೊಂಡು ಮಡಿಸ್ಕೊಳ್ತಾ ಹೋಗಬೇಕು. ಮಡಿಸ್ಕೊಂಡು ಈ ಮಡಿಕೆ ಅನ್ನೋದು ಬಿಟ್ಟು ಹೋಗಬಾರ್ದು. ಬಿಟ್ಟು ಹೋದರೆ ಅದು ಎಲ್ಲ ಮಸಾಲೆ ಎಲ್ಲ ನೀವೇನು ಬೇಯ್ಲಿಕ್ಕೆ ಇಟ್ಟಿರ್ತೀರ ಅಲ್ಲೆಲ್ಲ ಬಿದ್ದೋಗುತ್ತೆ. ಹಾಗಾಗಿ ಕ್ಲೀನಾಗಿ ನೀವು ಹಚ್ಚೋದು ಒಂದು ಟೆಕ್ನಿಕ್ ಅದು. ಚೆನ್ನಾಗಿ ಹಚ್ಕೊಳ್ಬೇಕು ನೀವು. ಹಚ್ಚಿ ಈ ಥರ ಮಡಿಸಿ ಇಟ್ಕೊಳ್ಬೇಕು. ನೋಡಿ ಈ ಥರ ಹೋಲ್ ಇರಬೇಕು ಇದಕ್ಕೆ. ಇದರಲ್ಲಿ ಒಳಗಡೆ ನೀರು ಹಾಕಿಬಿಟ್ಟು, ಒಳಗಡೆ ವಾಟ್ರನ್ನ ಹಾಕಿಬಿಟ್ಟು ಇದನ್ನು ಹೀಗೆ ನೋಡಿ. ಇವಾಗ ನಾನು ಈ ಥರ ಎಲ್ಲ ಮಡಿಸ್ಕೊಂಡಿದ್ದೀನಿ. ಇದನ್ನು ಇದ್ರ ಒಳಗಡೆ ಇಡ್ತಾ ಇದ್ದೀನಿ ನೋಡಿ. ಇವಾಗ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಈ ಥರ. ಇದನ್ನು 40 ಮಿನಿಟ್ಸ್ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ. ಹಚ್ಚಿರೋದನ್ನು ನೀವು ಮಲಗಿಸಿನೂ ಇಡ್ಬೋದು, ಈ ಥರ ಸ್ಟ್ರೈಟ್ ಆಗಿನೂ ಇಟ್ಕೊಳ್ಬೋದು. ಆನಂತರ ಹೀಗೆ ಮುಚ್ಚಿ ಒಂದು 40 ಮಿನಿಟ್ಸ್ ಬೇಯಿಸ್ಬಿಟ್ಟು, ಆನಂತರ ಇದು ಬೆಂದಿದೆಯಾ ಅಂತ ಹೀಗೆ ನೋಡ್ಕೊಳ್ಬೇಕು. ನೋಡ್ಕೊಂಡಾದ್ಮೇಲೆ ಇದನ್ನು ನೀವು ಕಟ್ ಮಾಡಿ ಮಸಾಲ ಹಾಕಿ, ಬೆಣ್ಣೆ ಮತ್ತು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ, ಅಥವಾ ಈರುಳ್ಳಿ ಬೇಕಾದರೆ ಈರುಳ್ಳಿನೂ ಹಾಕ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಲ್ಲ, ಅದನ್ನು ಸಪ್ರೇಟಾಗಿ ಹಾಕ್ತಾರೆ. ಆ ಥರನೂ ಮಾಡ್ಕೊಳ್ಬೋದು. ಇಷ್ಟು ಆದರೆ ಬಿಸಿ ಬಿಸಿಯಾದ ಪತ್ರೊಡೆ ರೆಡಿ ಆಗುತ್ತೆ. ಇದನ್ನು ಪತ್ರೊಡೆ ತಿಂತ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಾವ್! ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ನಾನು ಇದನ್ನು ಫ್ರೈ ಮಾಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ನೀವು ಅದನ್ನು ಪತ್ರೊಡೆ ಮಾಡಿ ತಿನ್ನೋದನ್ನು ಮರಿಬೇಡಿ. ಇದೇ ಥರ ಸ್ಟೆಪ್ಪನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.